ರೌಡಿ ಶೀಟರ್ ಫೈಟರ್ ರವಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಐಟಿ ಅಧಿಕಾರಿಗಳ ದಾಳಿ ಬೆನ್ನಲ್ಲೇ ರೇಡ್ಗೆ ಸಿಸಿಬಿ ಎಂಟ್ರಿ ಕೊಟ್ಟಿದೆ. ವಯಾಲಿಕಾವಲ್ ಸಾಂಕಿ ರಸ್ತೆಯಲ್ಲಿರತಕ್ಕಂಥ ಫೈಟರ್ ರವಿ ನಿವಾಸ ಕಳೆದ 2 ದಿನಗಳ ಹಿಂದೆ ಐಟಿ ಟೀಮ್ ದಾಳಿಯನ್ನ ಮಾಡಿತ್ತು. ಈಗ ಮತ್ತೊಂದು ದೂರಿನ ಹಿನ್ನೆಲೆಯಲ್ಲಿ ಸಿಸಿಬಿ ರೇಡ್ ಮಾಡಲಿಕ್ಕೆ ಬಂದಿದೆ. ಮಾಜಿ ರೌಡಿ ಶೀಟರ್ ಫೈಟರ್ ರವಿಗೆ ಮತ್ತೊಂದು ಶಾಕ್ ಇದು. ಐಟಿ ಅಧಿಕಾರಿಗಳ ದಾಳಿ ಬೆನ್ನಲ್ಲೇ ರೇಡ್ಗೆ ಸಿಸಿಬಿ ಎಂಟ್ರಿ ಕೊಟ್ಟಿದೆ. ವಯಾಲಿಕಾವಲ್ ಸಾಂಕಿ ರಸ್ತೆಯಲ್ಲಿರತಕ್ಕಂಥ ಫೈಟರ್ ರವಿ ನಿವಾಸ ಕಳೆದ 2 ದಿನಗಳ ಹಿಂದೆ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ರು. ಅದರ ಬೆನ್ನಲ್ಲೇ ಈಗ ಮತ್ತೊಂದು ದೂರು ಬಂದಂತ ಹಿನ್ನೆಲೆಯಲ್ಲಿ ಸಿಸಿಬಿ ರೇಡ್ ಮಾಡಲಿಕ್ಕೆ ಮುಂದಾಯಿತು. ಗೋಡಂಬಿ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ವಂಚನೆಯೇ ಆರೋಪ, ಅಂದ್ರೆ ಇದರಲ್ಲಿ ಇವರು ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. 1 ಕೋಟಿ ವಂಚನೆ ಮಾಡಿರ್ತಕ್ಕಂಥ ಆರೋಪದ ಹಿನ್ನೆಲೆಯಲ್ಲಿ ದೂರು ಬಂದಿತ್ತು. ಫೈಟರ್ ರವಿ ಅಲಿಯಾಸ್ ಮಲ್ಲಿಕಾರ್ಜುನ್ ವಿರುದ್ಧ ದೂರು ದಾಖಲಾಗಿತ್ತು. ಈ ಬಗ್ಗೆ ವಿಚಾರಣೆ ಮಾಡಲು ಸಿಸಿಬಿ ಅಧಿಕಾರಿಗಳು ಬಂದಿದ್ರು. ವಿಚಾರಣೆಗೆ ನೋಟಿಸ್ ನೀಡುವಂತೆ ಫೈಟರ್ ರವಿ ಅವರು ಈ ಸಂದರ್ಭದಲ್ಲಿ ಹೇಳಿದರು. ಫಸ್ಟ್ ನೋಟಿಸ್ ಕೊಡಿ, ಆಮೇಲೆ ವಿಚಾರಣೆ ಮಾಡಿ ಅಂತ. ಸಿಸಿಬಿ ಇಒಡಬ್ಲ್ಯೂ ಇನ್ಸ್ಪೆಕ್ಟರ್ ಪ್ರವೀಣ್ ಅವರು ನೋಟಿಸನ್ನು ಕೊಡ್ತಾರೆ. ಬಿಟಿವಿಗೆ ಸಿಸಿಬಿ ಡಿಸಿಪಿ ಶ್ರೀನಿವಾಸ್ ಗೌಡ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೌದು, ನಾವು ವಿಚಾರಣೆಗೆ ಒಳಪಡಿಸಬೇಕಾದಂಥ ಪರಿಸ್ಥಿತಿ ಇದೆ ಅಂತ ಅವರು ಅದನ್ನು ಕ್ಲಾರಿಫೈ ಮಾಡಿದ್ದಾರೆ. ಫೈಟರ್ ರವಿಗೆ ಈಗ ಮತ್ತೊಂದು ಸಂಕಷ್ಟ ಅಥವಾ ಮತ್ತೊಂದು ಶಾಕ್ ಅಂತಾನೆ ಹೇಳಬೇಕು. ಯಾಕಂದರೆ ಐಟಿ ಅಧಿಕಾರಿಗಳ ದಾಳಿಯ ಬೆನ್ನಲ್ಲೇ 2-3 ದಿನ ಆಗಿದೆ, ಅಷ್ಟೇ 2 ದಿನ ಆಗಿದೆ. ಅದ್ರ ಬೆನ್ನಲ್ಲೇ ಈಗ ಸಿಸಿಬಿ ಅಧಿಕಾರಿಗಳು ಸಹ ಬಂದಿದ್ದಾರೆ. ಫೈಟರ್ ರವಿ ಅವರ ವಯಾಲಿಕಾವಲ್ ಅವರ ನಿವಾಸಕ್ಕೆ ಬಂದಿರತಕ್ಕಂಥದ್ದು. ಬಂದು ನಾವು ವಿಚಾರಣೆ ಮಾಡಬೇಕು, ಸರ್ಚ್ ಮಾಡಬೇಕು ಅಂತ ಹೇಳ್ತಾರೆ. ಈ ಟೈಮ್ನಲ್ಲಿ ನೋಟಿಸ್ ಕೊಡಿ, ನನಗೆ ನೋಟಿಸ್ ಕೊಟ್ಟು ಇದೆಲ್ಲವನ್ನ ಮಾಡಿ ಅಂತಾರೆ. ಆ ಟೈಮ್ನಲ್ಲಿ ಸಿಸಿಬಿ ಅಧಿಕಾರಿಗಳು ನೋಟಿಸನ್ನು ಸಹ ಕೊಟ್ಟು ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಓಕೆ, ವಯಾಲಿಕಾವಲ್ ಇರತಕ್ಕಂಥ ಫೈಟರ್ ರವಿ ಅವರ ನಿವಾಸವನ್ನ ಗಮನಿಸ್ತಾ ಇದ್ದೀವಿ ನೋಡಿ. ಇದೇ ನಿವಾಸದ ಮೇಲೆ ಸಿಸಿಬಿ ಅಧಿಕಾರಿಗಳು ದಾಳಿ ಮಾಡಲಿಕ್ಕೆ ಮುಂದಾದರು. ಇವತ್ತು ಸಿಸಿಬಿ ಅಧಿಕಾರಿಗಳು ಬಂದಿದ್ದನ್ನು ನೋಡಿದಂತಹ ಫೈಟರ್ ರವಿ ಅವರು ನೋಟಿಸನ್ನು ಕೇಳ್ತಾರೆ. ನೋಟಿಸ್ ಕೊಟ್ಟು ಆಮೇಲೆ ನೀವು ವಿಚಾರಣೆಯನ್ನು ಮಾಡಬೇಕು ಅಂತ. ಅದೇ ರೀತಿಯಾಗಿ ವಿಚಾರಣೆಯನ್ನು ಮಾಡಿರ್ತಕ್ಕಂಥದ್ದು ಸಿಸಿಬಿ ಇಒಡಬ್ಲ್ಯೂ ಇನ್ಸ್ಪೆಕ್ಟರ್ ಪ್ರವೀಣ್ ಅವರು ನೋಟಿಸನ್ನು ಕೊಡ್ತಾರೆ. ಅದಾದ್ಮೇಲೆ ಅವರನ್ನು ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು ಫೈಟರ್ ರವಿ ಅವರು. ಗಮನಿಸ್ತಾ ಇದ್ವಿ ನೋಡಿ, ಮಾಜಿ ರೌಡಿ ಶೀಟರ್ ಮತ್ತು ಇವ್ರಿಗೆ ಮತ್ತೊಂದು ಹೆಸರಿದೆ, ಮಲ್ಲಿಕಾರ್ಜುನ್ ಅಂತ ಇವರ ರಿಯಲ್ ನೇಮು. ಆಮೇಲೆ ಇವರು ಎಲೆಕ್ಷನ್ಗೂ ಸಹ ನಿಂತಿದ್ರು, ರಾಜಕೀಯವಾಗೂ ಸಹ ಬೆಳಿಬೇಕು ಅಂತ ಅನ್ಕೊಂಡಿದ್ರು. ಆದರೆ ಲಾಸ್ಟ್ ಚುನಾವಣೆಯಲ್ಲಿ ಅವರು ಸೋಲ್ ಕಾಣ್ತಾರೆ. ಅದಾದಮೇಲೆ ಅವರು ರಾಜಕೀಯದಿಂದ ಸ್ವಲ್ಪ ದೂರ ಇದ್ರು. ಇದಾದಮೇಲೆ ಈ ಗೋಡಂಬಿ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 1 ಕೋಟಿ ರೂಪಾಯಿ ವಂಚನೆ ಮಾಡಿರ್ತಕ್ಕಂಥ ಆರೋಪ ಇವ್ರ ಮೇಲೆ ಕೇಳಿ ಬಂದಿತ್ತು. ಸಿಸಿಬಿಲಿ ದೂರು ಸಹ ದಾಖಲಾಗಿತ್ತು. ಹೀಗಾಗಿ ಪೊಲೀಸರು ಬಂದು ವಿಚಾರಣೆಯನ್ನು ನಡೆಸಲಿಕ್ಕೆ ಮುಂದಾಗ್ತಾರೆ. ಸಿಸಿಬಿ ಪೊಲೀಸರು ನೋಡಿ, ಆ ನೋಟಿಸ್ ಪ್ರತಿಯನ್ನು ಗಮನಿಸ್ತಾ ಇದ್ದಾರೆ ನೋಡಿ, ಅವ್ರಿಗೆ ಕೊಟ್ಟಿರ್ತಕ್ಕಂಥ ನೋಟಿಸ್ ಪ್ರತಿ. ನೋಟಿಸ್ ಪ್ರತಿಯನ್ನು ನೋಟಿಸ್ ಕೊಟ್ಟು ಆಮೇಲೆ ವಿಚಾರಣೆಯನ್ನು ಈ ಸಂದರ್ಭದಲ್ಲಿ ಮಾಡಿರುವಂಥದ್ದು.